ನಿನ್ನ ಗಾಡಿಗೆ ಎಣ್ಣೆ ಹಾಕಿವಿ, ನಿನಗೆ ಹಾಕೊಳ್ಳಕ್ ಅಂಗಿ ಕೊಟ್ಟು ಮಾಲಕ್ಕನೇ. ನೀ ತಿನ್ನು ಅನ್ನ ನಂದೈತಿ, ನಿನ್ನ ಮೈಯಾಗ ಹರಿಯೋ ರಕ್ತ ಜೀವಂತ ಐತಂದ್ರೆ ರೈತರದೈತು. 7 ದಿನ ಕುಣಿಸಿ ಎಲ್ಲ ನಾಚಿಕ್ ಬರ್ಬೇಕು. ಎಷ್ಟು ಕುಂತ ನಾವು ಬಿಸಿಲಾಗ ನಾಚಿಕ್ ಬರಂಗಿಲ್ಲ. ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾಳ, ರೈತರಿಗೆ ಅನ್ಯಾಯ ಹಾಕೊಡಂಗಿಲ್ಲ. ಏ ತಾಯಿ ಒಂದಿಟ್ಟು ವಿಚಾರ ಮಾಡ, ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ. ಅನ್ನದಾತ ಗಾಡ್ಯಾಗ ಹೋಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ, ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ, ಯಾವಾಗ ಹೋಗ್ತದ ಗೊತ್ತಿಲ್ಲ. ಮಾನ್ಯ ಸುರೇಶ್ ಅಂಗಡಿ ಹೇಗೇನು ಗೊತ್ತೈತಿ? ಏ ತಮ್ಮ ಸೌಂಡ್ ಇಡೋದು ಲಾಸ್ಟ್ ಕೇಳಿಸ್ತಿ ಒಂದು ಕೇಳೋದು. ಸುರೇಶ್ ಅಂಗಡಿಯವರು ಕೋವಿಡ್ ಒಳಗ ದೆಹಲಿಯಿಂದ ಕೋವಿಡ್ದಾಗ ಸತ್ರ ಹೆಣ ಬೆಳಗಾವ್ ಬರಲಿಲ್ಲ. ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವ್ರದೀವಿ, ನಾವ ಮಾಲಿ ಹಾಕವ್ರದೀವಿ, ನಾವ ತಮಟಿ ಬಡಿಯವ್ರದೀವಿ. ನಿಮ್ ಮನ್ಯಾಗ ಅನ್ನಿಲ್ಲ ಅಂದ್ರೆ ನಾವ ಅನ್ನ ಕೊಡವ್ರದೀವಿ. ಅನ್ನ ಕಸ್ಕೊಳಂಗ್ ಮಾಡಬೇಡ್ರು, ಅನ್ನ ಕಸ್ಕೊಳಂಗ್ ಮಾಡಬೇಡ್ರಿ. ಬರೇ ಕೇಳಿದ್ 500 ಆಯ್ತು, ನಿಮ್ ಮನೆ ಆಸ್ತಿ ಕೇಳಿಲ್ಲ. ನೀನ್ ನಾಳೆ ಸತ್ತಾಗ ಬಂಗಾರ ಹಾಕಂಗಿಲ್ಲ, ಗೋಡೆ ಚೈನ್ ಹಾಕಂಗಿಲ್ಲ, ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ, ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ, ನಿನ್ನ ಕೈಯಾಗ ಆಳುಗಳು ಮೆಟ್ಲು ಹೊಡಿತಾರ. ಏನು 7 ದಿವಸ ನಾಚಿಕ್ ಬರಂಗಿಲ್ಲ, 7 ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ. 2 ಜನ ಸಚಿವರು ಅದೇ ಇಲ್ಲಿ ರಾಜ್ಯ ಗಡಗಡಗಳ ನಡಕ್ತಾರೆ. ತಾಕತ್ತಿದ್ರೆ ಮುಂದಿನ ಸಾರಿ ಆಸ್ಪಾ ನೋಡ್ತೀನಿ. ಏನು ರಾಜಕಾರಣ? ಸತ್ ಹೊಂಟವೆಲ್ಲ ಮುಖಂಡ್ರ ಉಪವಾಸದ 3-4 ಗಂಟೆ ಮಠ ಯಾರೋ ಅನ್ನ ಹಾಕಾಕತ್ತಾರ. ನಿನ್ನಂಗ ಸೆರೆ ಕೊಟ್ಟ, ನಿನ್ನಂಗ ಮಾಂಸ ಕೊಟ್ಟ, ಬಡಿಗೆ ತೋರಿಸಿ ಮಗನ ಜನರನ್ನ ತಂದಿಲ್ಲ. 2 ಲಕ್ಷ, 4 ಲಕ್ಷ, 6 ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು. ನಾ ಏನು ಸುಳ್ಳು ಹೇಳಂಗಿಲ್ಲ. ಕರ್ಮಕೊಲ್ದಾಗ ನೀನ್ ಹಣ ಮಾಡಿ ನಿನ್ನ ಮನೆ ಮುಂದೆ ಸೊಟ್ ನಿಜವಾಗ್ಲೂ ಪುಣ್ಯತೆ ಮಾಡೇ ಮಾಡ್ತೀವಿ. ಏನದ ಅತನಿ ಶಿವಗಳ ಆಶೀರ್ವಾದ, ಇಂಚಗೇರಿ ಮಹಾರಾಜರ ಆಶೀರ್ವಾದ, ಮುಗುಳು ಕೊಡ ಎಲ್ಲ ಲಿಂಗರ ಆಶೀರ್ವಾದ, ಬಬಲಾರಿಯವರ ಆಶೀರ್ವಾದ, ಜೈನ ಮುನಿಗಳ ಆಶೀರ್ವಾದ. ಎಲ್ಲರೂ ಶಾಪ ಕೊಡತ್ತಾರ. ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ, ರೈತರ ಕಣ್ಣೀರ್ ಹಾಕ್ಸ್ಬೇಡ್ರಿ. ಜನ ಜಾಗೃತಾಗಿ ಎಲ್ಲರ ಹೋರಾಟಕ್ಕೆ ಹೋಗ್ಬೇಡ. ನಮ್ಮ ಪಕ್ಷದವದೇ, ನಮ್ಮ ಜಾತಿಯವದೇ, ನಮ್ಮ ಕುಲದವದೇ, ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಬಂದರೆ ಇಲ್ಲಿ. ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ, ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ. ಅವಕಾಶ ಬಾ ಸಾಯಂಕಾಲ ಮಠ ನೀ ಬಂದ್ರ ನಿನಗೆ ಕಲ್ಲು ಹೋಗಂಗಿಲ್ಲ, ನಿನಗೆ ಬೇಯಂಗಿಲ್ಲ, ನಿನಗೆ ಮತ್ತೊಂದು ತಗೊಳಂಗಿಲ್ಲ. ಅರ್ಥ ಆಗ್ತಿಲ್ಲ? ಬರೀ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಬಂದ 3,500 ರೂಪಾಯಿ ಕೊಡ್ತಾನಂದ್ರೆ ಹೆಣಕ್ ಹಾಕೊಂಡು ಮಾಲಿ ಹಾಕಿ ಕಳಿಸ್ತೀವಿ. ಶಾಲ್ ಹಾಕಂಗಿಲ್ಲ, ಮಾಲಿ ಹಾಕಂಗಿಲ್ಲ. ನಮ್ಮ ತತ್ವ ಸಿದ್ಧಾಂತ ನಮ್ಗ ಯಾಕೆ ಸಿಟ್ಟಿಗೆ ಬರಾಕತ್ತೀನಿ ಅಂದ್ರ ನೋಡ್ರಿ ಜನ ಎಲ್ಲಿಂದ ಬಂದಾರ. ಹಾವೇರಿ, ದಾವಣಗೆರೆ, ಧಾರವಾಡ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಗದಗ, ತುಮಕೂರು, ಶಿವಮೊಗ್ಗ, ಯಾದಗಿರಿ ಎಲ್ಲೆಲ್ಲಿ ಹೆಸರು ಹೇಳಿದ್ರೆ ಸಾಲ್ವಾ. ನಾಚಿಕ್ ಬರ್ಬೇಕು. ಎಡ್ರಾವದಿ 10,000 ರೊಟ್ಟಿ ನೋಡ್ರಿ. ಅನ್ನ ಕೊಟ್ಟಾಗ ಕೊಡ್ತಿಲ್ಲ, ಅನ್ನ ಕೊಟ್ಟಾಗ ಕೊಡ್ತಿಲ್ಲ. ಲಕ್ಷ್ಮಣ್ ಉಣ್ಣಾಕತ್ತೈತ್, ಲಕ್ಷ್ಮಣ್ ಹಂಗ ತಿರ್ಗಾಡಕತ್ತೈತ್. ಐಬ್ಯಾಗ 10,000 ಮಂದಿ ಮನೆಯಾರ ನಾವು ಮಂದಿ. ಅವ ಯಾವ ಮಂದಿ ಕೊಡಿಲ್ಲ ಫೋಟೋ ಹೊಡ್ಕೊಳಕತ್ತಿದ್ದಲ್ಲ. ಫೋಟೋ ಬೇಡ, 1-2 ಲಕ್ಷದ 2 ಮೊಬೈಲ್ ತಗೊಂಡು ಹೊಡ್ಕೊಂಡು ಎಲ್ಲರೂ. ರೈತರ ಬಗ್ಗೆ ಅಸಡ್ಡೆ ಮಾಡಬೇಡ. ಸಾಮಾನ್ಯ ಅಲ್ಲ. ಅಧಿವೇಶನದೊಳಗ ಕೇಳ್ಕೊಡಿ ಎಲ್ಲರೂ. ಅಧಿವೇಶನದೊಳಗ 10ರಿಂದ 20 ಲಕ್ಷ ಮಂದಿ ಸೇರಿತಂದ್ರ ಯಾವ ರಾಜಕಾರಣಿನೂ ಪಕ್ಷಾತೀತವಾಗಿ ವಿಧಾನಸೌಧದಾಗ ಹೋಗಕ್ ಬಿಡಂಗಿಲ್ಲ.
ಬಿಲ್ ಕೊಡ್ಬೇಕು. ಚುನಪ್ಪ ಪೂಜಾರಿ ಹೇಳಂಗ್ 1,000 ರೂಪಾಯಿ ಟ್ಯಾಕ್ಸ್ ನಮಗ್ ಕೊಡ್ಬೇಕು, ಒಳಗೆ ಹೋಗ್ಬೇಕು. ಇಲ್ಲಂದ್ರ ನಾವು ರೋಡ್ ಮ್ಯಾಗ ಮನ್ಸ್ಕೊತೀವಿ, ಯಾವ ಗಾಡಿ ಹಸ್ಕೊಂಡು ಹೋಗ್ಕಂತ ತಾಕತ್ತಿದ್ದ ಹೋಗ್ಲು. ಏನ್ರು ಹೇಳೋದು ಅರ್ಥ ಆಕತ್ತಿಲ್ಲ. ಮನೆಗೆ ಮನ್ DCC ಬ್ಯಾಂಕಿನಾಗ ರಾತ್ರಿ ಬಾರಾಕ್ ಹೋಗ್ಬೇಕು, ಹೆಣ್ಮಗಳ ಜಕ್ಕೊಂಡ್ ಹೊಂಟು ಬಿಡವಾರ ಪುಣ್ಯ ಹಾಕು. 4 ಲಕ್ಷ 5 ಲಕ್ಷ ಎಲ್ಲಿ ಬಂದು ರೊಕ್ಕ ನಿಮಗ? ಹೊಲದಾಗ ದುಡಿಯುವಂತ ರೈತ ಬೀದ್ಯಾಗ ಕುತ್ತಾನ. ಎಷ್ಟು ಮನೆ ಹಾಳು ಮಾಡಿ, ಎಷ್ಟು ಮನೆ ಮುರಿದೇರಿ, ಎಷ್ಟು ಕ್ಷೇತ್ರ ಹಾಳು ಮಾಡಿರಿ, ಎಷ್ಟು ಮನೆ ಗೊಂಡು ಮುರಿದಿರಿ. ಒಂದು ಓಟಿಗೆ 5 ಲಕ್ಷ ಕೊಡ್ತೀರಿ, ಎಲ್ಲಿ ಕೊಡ್ತೀನಿ? ಶಿವಾನಂದ ಪಾಟೀಲ್ರ ಗುರ್ಲಾಪುರ ವೇದಿಕೆಗೆ ಬಂದ್ರ ನಿಮ್ಮನ್ನ ಹೆಂಗ ಕರ್ಕೊಂಡು ಬಂದಿರ್ತೀವಲ್ಲ ಅಷ್ಟ ಗೌರವಯುತವಾಗಿ ನಮ್ಮ ಜಿಲ್ಲೆ ಬಿಜಾಪುರ ಜಿಲ್ಲಾ ಕಳಿಸ್ಕೊಡೋ ಜವಾಬ್ದಾರಿ ಚುನಪ್ಪಂದ ನಂದೈತಿ. ಬಾರೋ ಮರ ಯಾಕೆ ಅಂದ್ಕೊಂಡು ಕುಂತದೆ? ಚುನಪ್ಪ ಇಲ್ವಾದ? ಒಂದೇ ಬಿಟ್ಟು ಮಲ್ಲಪ್ಪ ಮಾಧ್ಯಮ ಮೂಲಕ ಅದೇನು ಬೇಡ, ಏನಾಗ್ತದಾಗ್ಲಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಅಸಮರ್ಥ ಸಚಿವರು ನಿಮಗೆ ನೀಗಲಿಲ್ಲ ಅಂದ್ರ ಚುನಪ್ಪ ಪೂಜಾರಿ ಟೈಮ್ ಎಷ್ಟು ತಮ್ಮ? 10 ನಿಮಿಷನಾಗ ಸಚಿವ ಸ್ಥಾನ ಕೇಳ್ಕೋರಿ. ಶಿವಾನಂದ ಪಾಟೀಲ್ ಒಂದು 10 ನಿಮಿಷನಾಗ ಒಂದು ಪವರ್ ಆಫ್ ಅಥಾರಿಟಿ ಬರೆದು ಕೊಡ್, ಚುನಪ್ಪ ಪೂಜಾರಿಗೆ ನನ್ನ ಸ್ಥಾನ ಬಿಟ್ಟು ಕೊಟ್ಟೇನೆ ಅಂತ ಹೇಳಿ. ಒಟ್ಟ 2 ತಾಸ್ನಾಗ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟ್ರಿ, ಇಡೀ ಕರ್ನಾಟಕದ ಫ್ಯಾಕ್ಟ್ರಿ 3,500 ರೂಪಾಯಿ ಕೊಟ್ಟ ಚಲೋ, ಇಲ್ಲಾಂದ್ರೆ ನಂತ ಆರು 5 ಗಂಟೆಗೆ ಮತ್ತೆ ನೀನು ಪೇಪರ್ ಕೊಡ್ತೀವಿ, ಬಿಜಾಪುರಕ್ಕೆ ಹೋಗ್ಬೇಕ. ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿ ಬಿಟ್ಟಿಯನ್ನೇ? ಮಾಲಕ ಕೂತಾನ ಬಾಯಿಲೆ ಎದುರು ಬೇಡ, ಫ್ಯಾಕ್ಟ್ರಿ ನಿನ್ನೇನು ಹಂಚ್ಕೊಳಂಗಿಲ್ಲ. ಜಗತ್ತಿಗೆ ಅನ್ನ ಹಾಕಿರ ನಿಜವಾದ ತಾಕತ್ತಿನ ಮನುಷ್ಯ ರಸ್ತಾದಾಗ ಕುಂತಾನ, ಬುಡ ಬೆದರಾಕತ್ತೈತೆ. 1 ದಿನ ಮುಗಿತದ, 2 ದಿನ ಮುಗಿತದ, ಮುರಿಬಹುದು. ಎಲ್ಲಾರು ನಿನ್ನ ಕ್ಷೇತ್ರದಾಗ ಮಾಡಿದಂಗ ಮಾಡಿ ಅನಿಲ್ಲಿ ಎಲ್ಲರೇ ಕಳ್ಳು ಓಟ್ ಹಾಕಿ 5 ಲಕ್ಷ ಕೊಟ್ಟು ರಾತ್ರಿ 1 ರೂಪಾಯಿ ಗಾಡಿ ಹಾಕೊಂಡು ಹೋಗಿ DCC ಬ್ಯಾಂಕಿಂಗ್ ನಡೆದೈತ್ಲ ಅಧ್ಯಕ್ಷ ಮಾಡಕ್ ಏನಾರೇ ಮಾಡ್ಕೋ, ಅದನ್ನ ಮಾರಿ, ನಮ್ಗೇನ್ ಸಂಬಂಧ ಇಲ್ಲ. ರೈತರಿಗೆ ಬೆಲೆ ಕೊಡ್ರಿ, ನಾವು ಬಾಳ ಮಾತಾಡಂಗಿಲ್ಲ, ಮೈಕ್ ಬಂದ್ರೆ ಹಿಂಗ್ ಹಾಕಿಕೊಂಡು ಬೇಡ ಅಂದಿರ್ತೀನಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು.